ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಹುಡುಗಿರ್ ಪಿಜಿ ಮುಂದೆ ನಿಸರ್ಗ ಅವರು ಹುಡುಗಿರ್ ಪಿಜಿ ಮುಂದೆನೆ ಹಾಕ್ಸ್ತಿರೋದು. ಮುಂದೆ ಯಾರ ಈ ತರ ಬರ್ತಾರೆ. ಮನೆಗೆ ಹೊಸ ಫ್ರಿಡ್ಜ್ ತಗೋಯ್ತವನಿ. ಚಿಕಣ್ಣ ಅವ್ರ ಮದುವೆ ಸರ್, ಕಾಮಿಡಿ ಸ್ಟಾರ್ ಚಿಕಣ್ಣ ಅವರಲ್ಲ. ಕಿಡ್ನಿ ಪಣ್ಣೆ ಎಲ್ಲ ದಪ್ಪ ಹೋಗಲ್ಲ. ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ಮಾಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಮಧ್ಯಾಹ್ನದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತವನಿ. ನಾನು ನಮ್ಮ ಗುಳಿನೂ ಇವಾಗ ಸೋಯಾ ಚಂಗ್ ರೆಡಿ ಮಾಡ್ಕೊತಾವೆ. ಇಲ್ಲಿ ನೋಡ್ರಿ, ಅದಕ್ಕೆ ಏನೇನು ಹಾಕಿದ್ದೇವೆ ಸರ್? ಈರುಳ್ಳಿ, ಬಟರು, ಆಮೇಲೆ ಸ್ವಲ್ಪ ಮೆಣಸಿನಕಾಯಿ, ಉಪ್ಪು, ಆಮೇಲೆ ಗರಂ ಮಸಾಲೆ ಇಷ್ಟ ಹಾಕವಿ. ಬಟರ್ ಇಲ್ಲಿ ನೋಡಿ ಗೈಸ್, ಇನ್ಮೇಲಿಂದ ಬಟರ್ ತಿನ್ನೋಕ್ಕೆ ಪ್ರಾಕ್ಟೀಸ್ ಆಯ್ತವನಿ. ಎಣ್ಣೆ ಕ್ಯಾಲರೀಸ್ ಜಾಸ್ತಿ ಅಂದ್ಬಿಟ್ಟು ಸೋಯಾ ಚಂಗ್ ಈ ಥರ ಇದೆ. ಮೊದಲನೇ ಸತಿ ಮಾಡ್ತಿರೋದು ನಾನು ಗುಳಿ. ಏನಾಗಲ್ಲ, ತಿಂದು ಹಾಕಿ ಗೈಸ್ ಕಂಪ್ಲೀಟ್ ಪ್ರಿಪೇರ್ ಆಗಿದೆ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಗುಳಿ. ನಿಜವೂ ಸ್ವಲ್ಪ ಉಪ್ಪು ಮಸಾಲೆ ಜಾಸ್ತಿ ಆಯ್ತು. ಒಳ್ಳೆ ಗೊಜ್ಜು ಥರ ಫೀಲ್ ಕೊಡ್ತದೆ. ನಾನು ಇಷ್ಟು ದಿವಸ ಮಾಡಿದ್ನಲ್ಲ, ಯಾವ್ದು ಇಷ್ಟು ಚೆನ್ನಾಗಿ ಬಂದಿರ. ಇವತ್ತು ಚೆನ್ನಾಗಿ ಬಂದಿದೆ. ಹಂಗೆ ಸಣ್ಣ ಚಾರು, ಸೋಯಾ ಚಂಗ್ ತತ್ತವ್ರೆ. ವಿಜಿ ಅವ್ರ ಮನೆಗೆ ಬಂದೆ. ಯಾಕಮ್ಮಿ ಬರಲ್ವೇನೆ ನೀನು? ಹತ್ಕೊಂಡೆ ಬಿಟ್ಟ ಅಲ್ಲಿದ್ದಕ್ಕೆ ಇದ್ರ ಬಟ್ಟೆ ಬಿಸಾಕ್ತದೆ ಹೋಗು ಅಂತ. ಗೈಸ್, ಮೈಸೂರಿಗೆ ಬಂದು ಏನಂತಕ್ಕಂದ್ರೆ ಒಂದು ಶೂಟ್ ಇತ್ತು, ಒಂದು ಪ್ರಮೋಷನ್ ಶೂಟು. ಸೊ ಅದಕ್ಕೋಸ್ಕರ ಬಂದ್ವಿ ನಾನು, ಗೂಳಿ ಜೊತೆಗೆ ಯಾರವ್ವ ಇವಳು ಚಲುವೆ ಚಲುವೆ ನನ್ನ ಕಣ್ಣೆ ಬಿತ್ತು. ನಾನು ಇರ್ತಿ ಭೀಮ್ ನಮಸ್ಸಕ್ಕೆ ಪೂಜೆ ಮಾಡಿದ್ಯಾ ನೀನು? ಕಿತ್ತೋದೊಳೆ ಇಲ್ಲ. ಭೀಮ್ ನಮಸ್ಸಕ್ಕೆ ಪೂಜೆ ಮಾಡಿದ್ಯಾ ನೀನು ಅಂತ ಮದುವೆ ನೀ ಏನ್ ಮಾಡಿದ್ರು ನೀವು ಬಿಡೋದಾಗಲ್ಲ. ಮಗನೇ ಹೋದ್ಸತಿ ಮಾಡಿದೆ, ಈ ಸತಿ ಮಾಡಿಲ್ಲ. ನೆನ್ಪಿಟ್ಕ ಮಾಡ್ಬೇಕ. ಹೋದ್ಸತಿ ಮಾಡಿದ, ಈ ಸತಿ ಮಾಡಿಲ್ಲ. ಏನಾಗಲ್ಲ ಪೋಸ್ಟ್ ಅಮಾವಾಸ್ಯೆ ಇವತ್ ಮಾಡ್ಸುವ. ಮುಚ್ಕ ಮಾಡ ಅಷ್ಟೇ. ಇದೊಳ್ಳೆ ಸರಿ. ವರ್ಷ ಮಾಡ್ಬೇಕಳ. ಗಂಡಂಗ್ ಶ್ರೇಯಸ್ ಜಾಸ್ತಿ ಆಯ್ತದೆ. ಇಷ್ಟು ಲವ್ ಇಲ್ವಮ್ಮಿ? ಇಲ್ಲ ಅಂತ ಯಾವ ಡ್ರೆಸ್ ಕೊಡ್ಸಲ್ಲ ನೀನ್, ಹೋಗಿ ನೋಡ್ಕೊ. ಯಾವ ಸೀರೆನೂ ಕೊಡ್ಸಲ್ಲ, ಏನು ಕೊಡ್ಸಲ್ಲ. ನನ್ನ ಮಗನೇ ಹಳೆ ಪುಳೆ ಬರ್ತದೆ. ಇಕ್ಕ ಕಾಲ ಕಳಿಬೇಕು ನೀನು. ನಮ್ಮ ಅಮ್ಮನ ಹಳೆ ನೈಟಿ ತಂದು ಕೊಡ್ತೀನಿ, ಇಕ್ಕ ಕಾಲ ಕಳಿ ನನ್ನ ಮಗನೇ. ನೈಟಿ ಹಾಕೊಂಡು ತೋರ್ಸು. ಬರ್ತೀನಿ, ನಮ್ಮ ಮನೇಲಿ ಹಾಕತ್ತೀನಿ. ನೈಟಿ ಹಾಕಂತೀರ ನೀವು? ಇವಾಗ ಶೂಟ್ ಲೊಕೇಶನ್ ರೀಚ್ ಆಗೋನಿ. ಬನ್ನಿ ಹೋಗುವ. ನಮ್ಮ ಮನೆಗೆ ಹೊಸ ಫ್ರಿಡ್ಜ್ ತಗೋಯ್ತವನಿ. ಕೊಡಿಸ್ತಿರೋದು ನಿಸರ್ಗ ಅವರು. ಎಷ್ಟು ಕ್ಲಿಯರ್ ಆಗೈತೆ ನೋಡಿ. ಇದು ಗಾಜಿದಂಗೆ ಐತೆ, ಸಕ್ಕತ್ತಿದಂತ ಗೈಸ್. ಇವಾಗ ಅಪ್ಪಿ ಅವ್ರು ಬರ್ತಾವ್ರಂತೆ. ಅವರು ಇಲ್ಲೇ ಮೈಸೂರಿಗೆ ಬಂದಿದ್ರು ಬೇರೆ ಏನೋ ಕೆಲಸಕ್ಕೆ. ಹಿಂಗೆ ಸಿಕ್ಕಿ ಮೀಟಾಗಿ ಹೋಗುವ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತೇವೆ. ಇಲ್ಲಿ ದೇವಸ್ಥಾನದವು, ಬನ್ನಂತಮ್ಮನ ದೇವಸ್ಥಾನದವು, KG ಕೊಪ್ಪಳದವು. ಪೂರ್ವ ಸಂಗಮ ಅಲ್ಲಲ್ಲ. ನಮ್ಮನೆಗೆ ಯಾವಾಗ ಬರ್ತೀಯಾ? ಯಾಕೆ ಪುರಿ ಉಂಡೆ? 3-4 ಪುರಿ ಉಂಡೆ ಮೂಟೆ ತಂದು ನೋಡಿಗೋನೆ ಕೇರಳದಿಂದ. ಕೇರಳ ಪುರಿ ತಿನ್ಕೋಗೋ ಇರೋ. ಹಲೋ ವಿಜಯ್, 2-3 ಮೂಟೆ ಸಾಕ ನಮ್ಗೆ. ನಮ್ಮನೇಲಿ ಅರ್ಧ ಮೂಟೆ ತಗೊಂಡು ನೀ ಕೊಟ್ಟಿದ್ದು. ಎಷ್ಟು ಫ್ರೆಶ್ ಆಗದ ಗೊತ್ತಾ? ಕೊಟ್ಟಿರೋದು ಹಂಗೆ ಐತಾ? ಇವ್ರು ಕೊಟ್ಬಿಡ್ಲ 2 ನಿಮಿಷ ಖಾಲಿ ಮಾಡ್ಬಿಡ್ತಾಳೆ. ನೈಟ್ ತಗೊಂಡ್ಬಿಡೋರು ಜೊತೆಗೆ ಚೌಚಕರ ಅಂತ ಅನ್ಕೊಂಡು ಖಾಲಿ ಮಾಡೋರು. ಏನ್ ಐಡಿಯಾ ಹಾಕೊಂಡಿದ್ದಾಳು? ನೈಟ್ ಅಲ್ವಾ, ನಿದ್ದೆಗೆ ಇಡ್ಬೇಕು ಅಲ್ವಾ? ನೀನ್ ಮಾತಾಡ ಅರ್ಧ ನಿದ್ದೆಗೆ ಇಡ್ಬೋದು, ಫುಲ್ ನಿದ್ದೆಗೆ ಇಡಕ್ಕಾಗಲ್ಲ. ಕಳ್ಳಪುರಿ ತಂದ್ಕೊಂಡು ಪೂರ್ತಿ ನಿದ್ಗೆಟ್ಟಿರೋದು ನಾನು ನಿಮ್ಮ ಅಣ್ಣ ಇಬ್ರು ನಿದ್ದೆನೇ ಮಾಡಿಲ್ಲ. ನಿದ್ಗೆಡಿ ಅಂತ ಯಾರಾದ್ರೂ ಹೇಳಿದ್ರಾ? ಏನ್ ಮಾಡ್ದೆ? ಅನಿವಾರ್ಯ ಇರ್ಬೇಕು ನಾವು. ಯಾರು? ನಾನು ಒಬ್ಬನೇ ನಿದ್ಗೆಟ್ಟಿರೋನು, ಎಲ್ಲ ಮುಗಿದ್ರು. ಎತ್ತೆ ಹಾಯ್ ನಿಂಗಮ್ಮ, ನಮಸ್ಕಾರ. ಹೆಂಗಿತ್ತು ಶಾಪಿಂಗ್ ಎಲ್ಲ ಮುಗೀತಾ? ಏನ್ ಶಾಪಿಂಗ್ ತಗೊಳ್ಳೋ? ಏನ್ ಶಾಪಿಂಗ್ ಮಾಡಕ್ ಹೋಗಿದ್ದು ಹೇಳಿ ನಿಂಗಮ್ಮ? ತಗೊಳಕ್ ಹೋಗಿದ್ದ. ಏನಕ್ಕೆ? ಮದ್ವೆ. ಯಾರ್ದು ಹೇಳಿ ಗೈಸ್? ಯಾರ ಮದುವೆ ಹೇಳಿ ಸೀರೆ ತಗೊಳಕ್ ಹೋಗಿರೋದು ನಮ್ಮ ನಿಂಗಮ್ಮ?
ಯಾರ ಮದುವೆಗೆ? ಚಿಕಣ ಮದುವೆ. ಚಿಕನ್ ಅವ್ರ ಮದುವೆಗೆ ಸರ್, ಕಾಮಿಡಿ ಸ್ಟಾರ್ ಚಿಕನ್ ಅವರಲ್ಲ, ಅವ್ರ ಮದುವೆಗೆ ಎಷ್ಟು 1,000 ರೂಪಾಯಿ ತಗೊಂಡೆ ನಿಂಗಮ್ಮ? 6,000 ರೂಪಾಯಿ. 6,000 ರೂಪಾಯಿ ನಂಗೆ ಹಂಗೆ ಫಿಲಮ್ ಕರ್ಕೊಯ್ತಿದ್ದೆ ಇವತ್ತು. ಎಲ್ಲ ದೊಡ್ಡವ್ರಾಗ್ಬಿಟ್ಟ ಈಗೆಲ್ಲಿ ಯಾವ ನಿಂಗಮ್ಮ ಬೇಡ ಯಾರು ಬೇಡ ಬರೋಳವರೇ ಬೇಡ ಅವ್ನಿಗೆ. ಇವತ್ತು ಚಿಕನ್ ಆಗ ನೀವು ತಡಿ ಇವತ್ತು ನಿಜ ನೀನು ದೊಡ್ಡವನಾದ ಅವನು ದೊಡ್ಡವನಾದ. ಇವ್ನಿಗೆ ಯಾರು ದೊಡ್ಡವನಾಗಿಲ್ಲ ಪಾಪ ಅವನು. ಇವ್ನಿಗೆ ಯಾರು ಬೇಡ ಈಗ. ಬಲ್ಲಳಿಯವರೇ ಬೇಡ ಈಗ. ಯಾಕೆ ನಿಂಗಮ್ಮ ಎಲ್ರು ಬೇಕು ನಿಂಗಮ್ಮ? ಯಾರು ಮತ್ತೆ ಇವಾಗ ಪಿಕ್ಚರ್ ಸೀರಿಯಸ್ ಆಗಿ ಹೇಳ್ದೆ, ಇವಾಗ ಹೋಯ್ತಾವೆ ಬತ್ತೆ ಬರಲ್ಲ. ಬರೋಲ್ಲ ನಾನು ಇಷ್ಟೊತ್ತಲ್ಲಿ ಬರೋಲ್ಲ. ಯಾಕೆ ಎಂತಕ್ಕೆ ನೈಟ್ ಹೊತ್ತು ಬರೋಲ್ಲ ಕಣ. ಬರ್ಬೇಕಷ್ಟೇ. ಸೋನೆ ಚೆನ್ನಾಗಿರೋದಲ್ಲಿ ಕಾರ್ಕೋಗಕ್ಕೆ ನೀನು ಅನ್ನೋದು. ನಿಂಗಮ್ಮ ನೀ ಸೀರಿಯಸ್ ಆಗಿ ಬಾ ನಿಂಗಮ್ಮ ಹೋಗಮ್ಮ ಈಗ ಪಿಕ್ಚರ್ಗೆ. ಬರಲ್ಲ. ಯಾಕಪ್ಪ ಇವ್ರೇನೋ ಮಾತಾಡ್ತಾರೆ. ಅದೇ ನೀ ಎಷ್ಟು 1,000 ರೂಪಾಯಿ ಸೀರೆ ತಗೊಂಡೆ? ಅಮ್ಮ ತಗೊಂಡಿಲ್ಲ. ತಗೊಳ್ಳಿ. ನೀ ಎಷ್ಟು 1,000 ರೂಪಾಯಿ ತಗೊಂಡೆ? ನಾನೇ ಸೀರೆ ತಗೊಳ್ಳಿ. ನಾವು ಮಧ್ಯೆ ತಗೊಂಡೋಗಿದ್ದೆ ನಿಂಗಮ್ಮ ತಗೊಂಡು ಹೋಗಿದ್ದೆ. ಚಿಕನ್ ಮದುವೆ ನೀನು ಮದುವೆ? ನಾನು ಹೋಗಲ್ಲ. ನೀ ಹೋಗಲ್ಲ? ದೊಡ್ಡ ವ್ಯಕ್ತಿಗಳು ನಂಗೆ ಕರೆದ್ರೆ ಬರ್ತೀನಪ್ಪ. ಅದ್ರಲ್ಲಿ ಕರೆದ್ರೆ ಅದೇ ನೀವು ಇವಳು ಕರ್ಕೋಗತ್ತೆ. ಹಾಂ ಕತೆ ಮಾಡ್ಸ ನೈಟ್ ಬಿಟ್ಟು ಇನ್ನೂ 3 ದಿವಸ ಉಳ್ಕದೊಳಗೆ ಸಪ್ಪಿ ನೋಡ್ಕೊಳ್ರೆ ಬೇಕಿದ್ರೆ ತಿನ್ನಕ್ಕೆ ಅಂತಾನೆ. ಉಳ್ಕಲಿಲ್ಲ ಅಂದ್ರೆ ಏನ್ ಕೊಟ್ಟಿ? ಉಳ್ಕತ್ಯಾ ಉಳ್ಕಲಿಲ್ಲ ಅಂದ್ರೆ ಉಳ್ಕೊಳಕ್ಕಾಗಲ್ಲ. ಹೌದು ಈಗ ಜಸ್ಟ್ ನಾನು ತೋರಿಸ್ದೆ. ಅಬ್ಬಾ ಅಲ್ಲಿ ಪ್ರೂಫ್ ತೋರಿಸ್ದ. ನಮ್ಮಮ್ಮ ಫೋನ್ ಮಾಡಿರ ಮೈ ಕವಿದಾಯ್ತು. ನೀನಾದ್ರೆ ಇಲ್ಲಿ ಹಿಂಗೆ ಎತ್ತಿ ಹಿಂಗೆ ನೆತ್ತಾಕ್ಬಿಡ್ತೀನಿ. ಈಗಮ್ಮ ಎಷ್ಟು ಕೆಜಿ ಓದ್ತೀಯ ನೀನು? ಅವನಿಗೆ ಒಂದು 70 ಇದ್ದಾನೆ. 80 ಒಂದು ಕ್ವಿಂಟಲ್ ಮೇಲ್ ಗೊತ್ತಿಲ್ಲ ನಿಂಗಮ್ಮ. ಇಲ್ಲ ಒಂದು ಕ್ವಿಂಟಲ್ ನೀನು ಸಾಯ್ಸಾಕ್ಬಿಟ್ರೆ ಏನು ಮಾಡಿ ನಿಂಗಮ್ಮ? ಸಾಯ್ಸಾಕ್ಬಿಟ್ರು ಯಾರು ಏನ್ ಮಾಡೋರು ನಿನ್ನ ಗೊತ್ತಿಲ್ಲ. ನಾನೇನ್ ಮಾಡೋದು? ನಾನೇನ್ ಮಾಡೋದು? ಸದದ ಮೇಲೆ ನಾನೇನ್ ಮಾಡಕ್ಕದ್ದು? ಅಭಿಮಾನಿಗಳು ಚೇದು ಬಿಡ್ತಾರ. ಅಭಿಮಾನಿಗಳು ಬಂದ್ರೆ ಬಿಟ್ಟು ಹೊರ್ಸಾಕ್ಬಿಡ್ತದೆ ನಿಂಗಮ್ಮ. ನಾನ್ ಬಿಟ್ಟು ಹೊಡ್ಸಲ್ಲ. ಚಿಕ್ಕು ಇನ್ನು ಉಪಾಧ್ಯಕ್ಷ ಅಂತ ಹಾಕ್ಸಿ ಕಾರ್ ಮೇಲೆ ಹೋಯ್ತಾವ್ರೆ. ನಾನು ಕಾರ್ ಹೋಗೋದು ವಿಡಿಯೋ ಮಾಡ್ಕೊಳ್ಳೋ ಗುಳಿ ಅಂದ್ರೆ ಯಾವುದೋ ಒಂದು ಕಾರ್ ಇದನ್ನೇ ವಿಡಿಯೋ ಮಾಡ್ಕೊಳ್ಳೋದ ಹೋಯ್ತದೆ ಅಂತ ಮಗ. ನಾನು ಎಡ್ತಿ ಆದವಳು ನೀನು. ಭೀಮ್ ನಮಸ ಯಾವ ಪೂಜೆನೂ ಮಾಡಿಲ್ಲ ನೀನು. ಇಲ್ಲೇ ಸೈಟ್ ಆಗ್ಬಿಡ್ತೀನಿ. ಇವತ್ತು ಗುರುವಾರ, ಅದಕ್ಕೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ ಹೋಯ್ತಾವೆ. ಹಂಗೆ ವಿಜಿ ಸ್ನಾನ ಮಾಡಿಲ್ಲ ಅಂತ ಗೊತ್ತಿಲ್ಲ ನಾನು ಎಡ್ತಿ. ಗೈಸ್ ಇವಾಗ ಪಾನಿಪುರಿ ಮತ್ತೆ ಮಸಾಲ ಪುರಿ ತಿಂತಾವೆ. ಗೈಸ್ ನಿಸರ್ಗ ಅವ್ರದ್ದು ನಾಳೆ 12 ಗಂಟೆ ಹಿಂಗೆ ಬರ್ತಡೇ ಸ್ಟಾರ್ಟ್ ಆಯ್ತದೆ. ಅದೇ ಖುಷಿಗೆ ನಾವು ಒಂದು ಕ್ರೇನ್ ತರ್ಸಿವಿ. ಸೇಬ್ನಾರ ಹೂನಾರ ಹಾಕ್ಸಲ್ ಸೇಬ್ನಾರ ಹಾಕ್ಸೋದು. 12 ಗಂಟೆಗೆ ಬಂದು ನಿಮ್ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಮುಂದೆ 500-600 kg ಕೇಕ್ ಸಾಕಲ್ವ ಮಚ್ಚ? ಈ ಕಡೆ ಬೋಗದಿ ಫುಲ್ ಎಂಟರ್ ಬೋಗದಿ. ಮೈಸೂರಿಗೆ ಅನ್ಸೋಬಿಡ್ಲ 1,000ನೇ ಮಾಡ್ಸೋಬಿಡ್ಲ. ಇದು ಪ್ಯಾಕೆಟ್ ಇದು ಪಟಾಕಿ ಫ್ಯಾಕ್ಟ್ರಿಗೆ ಹೋಗಿಸಿದ್ರು. ಪಟಾಕಿ ಫ್ಯಾಕ್ಟ್ರಿ ಮಚ್ಚ ಆಗಿದೆ ಮಚ್ಚ. ಆರ್ಡರ್ ಆಗಿದೆ. ನೀ ಏನ್ ವಹಿಸ್ಕೊಂಡಿದ್ದೆ ಮಚ್ಚ? ಸಾಲು ಊನರ ಸಾಲು ಪೇಟ ಇವನು ಇದು ನಾನು ಇದು ಚಿನ್ನದ ಕಡೆ ಚಾಕು ಇಸ್ತಾರದೊಳಗ. ಇಷ್ಟು ನಾನು ಇಲ್ಲ ನಾನು 500-600 kg ಕೇಕ್ ನಂದೇ ಅಪ್ಪ. ನಿಂದು ಸೇಬ್ನಾರ ಮತ್ತೆ ನಿಂದು ಪಟಾಕಿ ಸುಧಾನವ್ರದ್ದು ಕಟೌಟ್ ಫ್ಲೆಕ್ಸ್ ಸಾಕಾ? ಆಮೇಲೆ ಫೈರ್ ಗನ್ ಇದ್ರಲ್ಲೆಲ್ಲ ನಿಮ್ಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಹೋಗಿರಿ ಇವಾಗ ಇದರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಲ್ಕೊಳ್ರಿ. ಓಕೆನಾ? ಅಷ್ಟೇ ಕನ್ಸ್ಕೊಂಡ್ರಿ ಹೆಂಗಂತ ಎಲ್ಲ ಬಲೆ ಏನ್ ಕೈಯಲ್ಲ ಏನ್ ಫೋಟೋ ಹೇಗೆ ತಗೋತಿದ್ಯಾ? ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಯಾವ ಫೋಟೋ ಕೇಳಕ್ ಬಂದಿದ್ದೆ ಅಂತ ಇಲ್ಲ ಹಂಗೆ ಆಚಾರ ಹಿಡ್ಕಲ್ಲ. ಫೋಟೋ ಕೇಳಕ್ ಬರ್ತೀಯಾ? ಫೋಟೋ ಕೇಳಕ್ ಬರ್ತೀಯ? ಇಲ್ಲ ಕರ್ಕೊಯ್ತೀವಿ. ಫೋಟೋ ಕೇಳಕ್ ಬಂದ್ರೆ ನಿನ್ನೆ ಎತ್ತೀವಿ. ಕಿಡ್ನಿ ಪಣ್ಣೆಲ್ಲ ದಪ್ಪ ಹೋಗಲ್ಲ. ಕೋಟಿ ಕಿಡ್ನಿ ಏನೋದಲ್ಲ ನೀನು
ಎಂಟನೇ ಕ್ಲಾಸ್ ಪೋಡಬೇಕಾ ನಿಂಗೆ ಕೋಟಿ ಮೇಲೆ ನನಗೆ ಬೇಡಕಲ್ಲ ಹಂಗೆ ಇದ್ದು ಬಿಡ್ರಿ ಅಲ್ಲಿ ಹಾಕಿಸೋದಿಲ್ಲ ಮಾಡತ್ಕೆ ನೀಂತ ಫೋಟೋ ಕೇಳ್ತಾರ ನೀನು ನೀನ ಎಲ್ಲ ಸುಮಾರು ದುಡ್ಡು ಆಗೈತೆ ನೀನ್ ಮತ್ತೆ ಯಾವ ಇದ್ರಲ್ಲ ಯಾರಿಗೆ ಬೋಟಿ ಗಿಟಿ ಎಲ್ಲ ತೆಗಿಬೇಕಲ್ಲ ನಾವೇನ್ ಕಲ್ ತಗ ಕುಯ್ಯರು ಸೂಪ್ ಆಗಿರಕಲ್ಲ ಹಂಗೆ ನಿಮ್ಮ ಮಮ್ಮಿ ಗೊತ್ತವ್ರಿ ಬಾ ಗೈಸ್ ಇವಾಗ ಮಾದೇವಕ್ಕ ಅವ್ರು ಹುಟ್ಟುತ್ತಬ್ಬನ ಸಿಕ್ಕಾಪಟ್ಟೆ ಮೆಮೊರಿಯಬಲ್ ಆಗಿ ಮಾಡತ್ತೆ ಅಲ್ಲ, ಸಿಕ್ಕಾಪಟ್ಟೆ ಕೂಳಿಯಾಗಿ ಮಾಡ್ತೇವೆ ಅಂತೇಳ್ರೆ ಅವ್ರ ಬರ್ತಡೇಗೆ ಫ್ಲೆಕ್ಸ್ ಹಾಕಿಸ್ತೀವಿ. ಅದು ಎಂಥ ಫ್ಲೆಕ್ಸ್ ಗೊತ್ತಾ, ಇಲ್ಲಿ ನೋಡಿ, ಹುಟ್ಟುಹಬ್ಬದ ಶುಭಾಶಯಗಳು ಮಾದೇವಕ್ಕ, ಶುಭಕರು ಅವರು ಮಾದೇವಕ್ಕ ಫ್ಯಾನ್ಸ್ ಅಂತ ಹಾಕವಿ. ಇವ್ರ 5 ಜಂಪ್ ಫೋಟೋನ ಹಾಕ್ಸವಿ, ಸಕ್ಕದಾಗಿರ್ತದೆ. ಇವಾಗ ಅವ್ರ ಹುಟ್ಟುಹಬ್ಬಕ್ಕೆ 12 ಗಂಟೆಗೆ ಅವ್ರ ಪಿ ಜಿ ಮುಂದೆ ಇದೇ ಬ್ಯಾನರ್ ಹಾಕಿಸ್ಬಿಟ್ಟಿರ್ತೀವಿ. ಹೆಂಗಿರ್ತದೆ ಅವ್ರ ರಿಯಾಕ್ಷನ್ ನೋಡೋ ಬನ್ನಿ. ನಾನಂತೂ ಎವಿ ಎಕ್ಸೈಟ್ ಆಗೋನೆ ಅನ್ಕೊಳ್ಳಿ, ರಿಯಾಕ್ಷನ್ ಹೆಂಗಿರ್ತದೆ ಅಂತ ನೋಡೋಕ್ಕೆ. ಒಂಥರ ಎಂಟರ್ಟೈನ್ಮೆಂಟ್ ಅನ್ಕೊಳ್ಳಿ ಗೈಸ್ ಇದು. ನೋಡುವ ಗೈಸ್, ವಿಜಿ ಮತ್ತು ಇಸ್ರಾರು ಅಲ್ಲಿ ಫ್ಲೆಕ್ಸ್ ರೆಡಿ ಮಾಡಿಸ್ತವ್ರೆ. ನಾನು ಮತ್ತೆ ಗೂಳಿ ಇಲ್ಲಿ ಪಟಾಕಿ ತರಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದ. ಗೈಸ್ ಇಷ್ಟೆಲ್ಲ ಕ್ರೇಜಿ ಎಲ್ಲದಕ್ಕಿಂತ ಸ್ಪೆಷಲ್ ಅಂದ್ರೆ ಮೀಸೆ. ಆಮೇಲೆ ಇದು ನಮ್ಗೆ ಇದು ಚಿಕ್ಕ ತಗೊಳಂಗೆ ತಗೊಂಡಿರೋದು. ಇದು ಹೂನಾರ ಇದು ಇಷ್ಟ ಐಟಮು. ಮತ್ತೆ ಕಟ್ ಮಾಡಕ್ಕೆ ಚಾಕ್ ತಗೊಂಡಿಲ್ಲ, ಕತ್ತಿನೇ ತಗೊಂಡಿರೋದು. ಅವರು ಹಿಂಗೆ ಇಲ್ಲಿಂದ ಹಿಂಗ್ ಸಿಕ್ಸ್ಬಿಟ್ಟು ಹಿಂಗಿಂದ ಹಿಂಗೆ ಎಳೆದ್ಬಿಟ್ಟು ಕಟ್ ಮಾಡೋದು. ಚೀಲದಲ್ಲಿ ತುಂಬ್ಕೊಬತ್ತಾವೆ. ನಾವು ಇಬ್ರು ಗಿಫ್ಟ್ ಇದಂತ ಹೇಳ್ಬಿಡು ಮಚ್ಚ, 3 ಜನಕ್ಕೆ ಬಿಡೋದು ಗಿಫ್ಟ್ ಏನಂತ. ಮಾದೇವಕ್ಕ ಶುಭಕೂರು ಅವರು ಗೈಸ್ ಅವರೇ ಎಡಿಟ್ ಮಾಡಿರೋದು, ಅಂದ್ರೆ ಫ್ಲೆಕ್ಸ್ ಅಂಗಡಿ ಅವರೇನೆ. ಏನ್ ಇಷ್ಟುದ್ದ ಐತಲ್ಲೋ, 7 ಅಡಿ ಕ್ರೇಜಿ. ನನ್ನ ಮಕ್ಕಳ ನೀವು ಇನ್ಸ್ಟಾ ಐಡಿಗಳು ಹಾಕೊಂಡಿದ್ದೀರಲ್ಲ ನೀವು ಹೋಗಿ ನೋಡಿ. ಒಬ್ಬೊಬ್ರು ಹುಡುಗಿರ್ ಪಿ ಜಿ ಮುಂದೆ, ನಿಸರ್ಗ ಅವರು ಹುಡುಗಿರ್ ಪಿ ಜಿ ಮುಂದೆನೆ ಹಾಕ್ಸ್ತಿರೋದು. ಹುಡುಗಿರ್ ಪಿ ಜಿ ಅಂದ್ಬಿಟ್ಟು ನನ್ನ ಮಕ್ಕಳು ನಾನು ಎಡಿಟ್ ಮಾಡ್ಬೇಕಾದ್ರೆ ನನ್ನ ಕೈಲಿ ಆಗಲ್ಲ, ನನ್ನ ಇನ್ಸ್ಟಾ ಐಡಿಯಲ್ಲಿ ಹಾಕಲ್ಲ ಅಂದಿದ್ದಕ್ಕೆ ಆ ಅಣ್ಣಂತ ರಿಕ್ವೆಸ್ಟ್ ಮಾಡಿಸ್ಕೊಂಡು ಇಷ್ಟೊಂದು ಗಂಟೆ ಹಾಕ್ಸ್ಕೊಂಡ್ ಬಂದಿದ್ರಲ್ಲ ನೀವು. ನೋಡಿ ಫ್ಲೆಕ್ಸ್ ನೋಡಿ, ಇನ್ಸ್ಟಾ ಐಡಿ ನೋಡಿ, ಎದ್ರಲ್ಲಿ ನನಗೆ ಇನ್ಸ್ಟಾ ಐಡಿ ನೋಡಿ ಹೆಂಗೆ ಹಾಕ್ಸ್ಕೊಂಡವ್ರು ನನ್ನ ಮಕ್ಕಳು. ಗೂಳಿ ಮತ್ತೆ ಇವರು ಕಿತ್ತಾಡ್ಕ ಹಾಕ್ಸ್ಕೊಂಡಿರೋದು ಮೇಲ್ಗಡೆ ಸ್ಪೇಸ್ ನಮಗೆ ಬೇಕು ಅಂತ ಔಟ್ ಫೋರ್ಸ್ ನೋಡ್ಲ. ಹುಟ್ಟುಹಬ್ಬದ ಶುಭಾಶಯಗಳು ಮಾದೇವಕ್ಕ, ಶುಭಕರು ಅವರು ಮಾದೇವಕ್ಕ ಫ್ಯಾನ್ಸ್. ಹಾಕ್ರಿ ಇಟ್ಸ್ ಕ್ರೇಜಿ ಅನ್ಕೊಳ್ರಿ. ಮಾದೇವಕ್ಕ ರಿಯಾಕ್ಷನ್ ನೋಡ್ಬೇಕು. ಅವ್ರು ಕ್ಲೂನು ಇರಲ್ಲ ಅನ್ಕೊಳ್ಳಿ ನಾವು ಫ್ಲೆಕ್ಸ್ ಹಾಕಿಸ್ತೇವೆ ಅಂತ. ನಾವು ನಮ್ಮ 3 ಸಿರ್ತು ಶೇರ್ ಹೇಳ್ಬಿಡಪ್ಪ. ಆಮೇಲೆ ಇದೇ ಗಿಫ್ಟ್ ಮಾದೇವಕ್ಕವ್ರೆ ನೋಡ್ಕೊಬಿಡಿ ಲಾಗು. ಇವಾಗ ಮತ್ತೆ ಇದ್ ಮಾಡ್ತವ್ರೆ ಗೈಸ್. ನಮ್ ವಿಜಯ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ ಅಂದ್ರೆ, ಮುಂಚೆ ಅವನು ಫ್ಲೆಕ್ಸ್ ಅಂಗಡಿಲೇ ಕೆಲಸ ಮಾಡ್ತಿದ್ದು ನೋಡಿ, ಪಕ್ಕ ಮಾಡಿಸ್ತಾ. ಕ್ರೇಜಿ ವಿಜಯ್. ಗೈಸ್ ಬಾಯ್ಸ್ ರೆಡಿ ಆಗವ್ರೆ ಬರ್ತಡೇ ಮಾಡಕ್ಕೆ. ಬ್ರೋ ಸರ್ ನಮಸ್ತೆ ಬ್ರೋ. ಸಾರಿ 150 ರೂಪಾಯಿ ಏನದು ಕೇಕ್ ತಗೊಂಡು ಗೈಸ್ ಕಟೌಟ್ ನ ನೋಡಿ ಹೆಂಗ್ ಹಿಡ್ಕೋಯ್ತವೆ ಅಂದ್ಬಿಟ್ಟು. ಕಟೌಟ್ ನಮ್ದಲ್ಲ ಬೇರೆಯವ್ರದ್ದು ಕದ್ದಿರೋದು. ಎಷ್ಟು ಎಫರ್ಟ್ಸ್ ಆಗ್ತೇವೆ ನಾವು ಗುಡಿ ನೋಡಿ ಪಾಪ ಹಂಗ್ ಹಿಡ್ಕೊಂಡು ಬಿಜಿನೋ ಕ್ರೇಜಿ ಕಳ್ಕಟೌಟು. ಗೈಸ್ ಮಿಡ್ ನೈಟು ರೋಡಲ್ಲಿ ಕಾರ್ ನಿಲ್ಸ್ಬಿಟ್ಟು ಬಲೂನ್ ಈ ಕಡೆ ಒಂದು ತಂಡ ಈ ಕಡೆ ಬರ್ತಡೆಗೆ ಇದು ರೆಡಿ ಮಾಡ್ಕೊತಿದ್ರೆ, ಇನ್ನೊಂದು ತಂಡ ಬ್ಯಾನರ್ ರೆಡಿ ಮಾಡ್ಕೊತವ್ರೆ. ಏನ್ರಿ ಇದು 8 ಅಡಿ ಐತೆ ಮಚ್ಚ. ಇದು ಕಟೌಟ್ ಬಂದು 7.5 ಅಡಿ. ಗೈಸ್ 7.5 ಅಡಿ ಇಂಟು 4 ಅಡಿ ಮಾಡಿರೋದು. ಗೈಸ್ ಇವಾಗ ಟೈಮು 11:49. ಇನ್ನು 11 ನಿಮಿಷ ಅಷ್ಟೇ ಬಾಕಿ ಇರೋದು. ಈ ಕಡೆ ಬರ್ತಡೇ ನಡೀತದೆ. ಇವರು ಫ್ಲೆಕ್ಸ್ ಕಟ್ತವ್ರೆ ಹೋಗ್ಬಿಟ್ಟು ಅವ್ರ ಪಿ ಜಿ ಮುಂದೆನೆ. ಗೈಸ್ ರೆಡಿ ಆಯ್ತಾ ಇದೆ, ಇಷ್ಟು ಮಾಡಿದ್ವಿ. ಗೈಸ್ ಈ ಪಿ ಜಿ ಹುಡುಗಿರು ನೋಡಿ ಗೈಸ್, ನಿಸರ್ಗ ಅವ್ರ ಪಿ ಜಿ ತಗೋವಿ ನಾವು ಇವಾಗ. ಅವರು ಮೋಸ್ಟ್ಲಿ ಅಲ್ಲಿಂದ ನೋಡ್ತಾ ಇರ್ತಾರೆ ಗೈಸ್. ಅವರು ಇಲ್ಲಿ ಗೂಳಿ ಕಟ್ಟೋಟ್ ಕಟ್ತವ್ರೆ. ಅಯ್ಯೋ ನನ್ನ ಮಕ್ಳ ನೀವು ಇದಿರಲ್ಲ ಅಲ್ಲಿ ಮಕ್ಳ. ಲೋ ಅವಳು ಬಂದಿದ ತಕ್ಷಣ ಅವಳು ಕಾಣಿಸೋದೇ ಇಲ್ಲ ಕಳ. ಗೈಸ್ ಇದು ಸಂಜು ಬ್ರೋ ಪಟಾಕಿನ ರೆಡಿ ಮಾಡೋರೆ. ಹಚ್ಬಿಡಿ ಗೈಸ್, ಎಲ್ಲರೂ ರೆಡಿ ಆಗವೆ. ಬಾಯ್ಸು ಕಾರು ರೆಡಿ,
ಅವರು ಪಿ ಜಿಯಿಂದ ಬರ್ತಾವ್ರೆ ಇವಾಗ. ಇರ್ಲ ಬರ್ಲಿ ಕೆಳಗಿಳಿರಿ ಇರ್ಲ ಕೆಳಗಿಳಿಲಿ ಇರ್ಲ. ಹಿಡ್ಕಲ್ಲ ಗೈಸ್ ಬಂದ್ರು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಅಲ್ಲಿ ಕಟೌಟು ಕಟೌಟ್ ಹತ್ರ ಬಂದಿವ್ರು ಲಾ ಕರೆಕ್ಟಾಗಿ ಇಟ್ಕಲ್ಲ. ಹ್ಯಾಪಿ ಬರ್ತ್ಡೇ. ಹತ್ರ ಬನ್ನಿ ಬ್ರೋ, ಇನ್ನೂ ದೂರ ಯಾಕೆ ನಿಂತ್ಕೊಂಡ್ರಿ? ಹ್ಯಾಪಿ ಬರ್ತ್ಡೇ ಮೇಲೆ ಬರ್ರಿ. ಹಿಂಗೆ ಫೋನ್ ಬಿಟ್ಟು ಮಿಸ್ ಮಾಡೋಕ್ಕಾಗಲಿಲ್ಲ. ಹಿಂಗೆ ಮೆಸೇಜ್ ಏನಾಗಕ್ಕಾಗಲ್ಲ. ಹೆಂಗಿತ್ತು? ಇನ್ನೊಂದು ಮಾಡಿ ಅಣ್ಣ. ಇನ್ನೊಂದು ಕೂಡ ಇಲ್ಲ, ಅದು ಒಳಗಡೆ ನಂಗಿತ್ತು. ಕಟ್ಔಟ್ ಕಟ್ಔಟ್ ನೋಡಿ ಅನಿಸ್ತು. ನಾನು ಅಲ್ಲೇ ನೋಡ್ಬಿಟ್ಟೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೀನಿ. ನಾನು ಅಮ್ಮ ಇದೆಲ್ಲ ಹಾಕ್ಸೋಗಡಮ್ಮ ಪಿ ಜಿ ಮುಂದೆ ಅಂತ. ಯಾರು ಈ ಥರ ಬರ್ತಾರೆ ಗಿಫ್ಟ್ ಅಕ್ಕ ನಿಮ್ಗೆ. ಆಚೆ ಬಂದವರೆಲ್ಲ ಏನಿಲ್ಲ ಬಾಕ, ಪ್ಲಾನ್ ಸಕ್ಸಸ್ಫುಲ್ ಮಾಡಿದೀನಿ ಬಾಕ. ಕೇಕ್ ಕಟ್ ಮಾಡೋದು ಬಾಕ. ಏನಿಲ್ಲ, ಜೈ ಮಾದೇವಕ್ಕ. ನೋಡಿ ಬರ್ದಿರೋದು ನೋಡ್ರಿ, ಹುಟ್ಟುಹಬ್ಬದ ಶುಭಾಶಯಗಳು ಮಾದೇವಕ್ಕ. ಶುಭಕರು ಅವರು ಮಾದೇವಕ್ಕ ಫ್ಯಾನ್ಸ್. ಹೆಂಗ್ರಿ ನೋಡ್ರಿ, ಏನು ಇಲ್ಲ ನೋಡಿ, ಇಲ್ಲಿ ನೋಡು ಬೆಳ್ಳ ಇಸ್ರು ವಿಜಿ ನಾನು ಫುಲ್ ಮಾಡ್ಸಿರೋದ. ಎಲ್ಲ ನಿಂತ್ಕೊಂಡು ನೋಡ್ತಿದ್ರೆ ಅವ್ರ ಪಿ ಜಿಲಿ. ಇಲ್ಲಿ ಇವರು ಬರಲ್ಲ ಅನ್ಕೊಂಡು ಕೂತಿ ಒಳಗಡೆ. ಬಿರಿಯಾನಿ ತಿನ್ಬೇಡ, ಬಿರಿಯಾನಿ ಕಟ್ಸ್ಬಿಟ್ಟಿವಿ ಗೈಸ್ ನಾವು. ಊಟಕ್ಕೆ ಬಿರಿಯಾನಿ, ಎಗ್ ರೈಸ್ ಇದೆ, ಎಗ್ ರೈಸ್ ತಿನ್ನಂಗಿಲ್ಲ. ಏನಾಗಲ್ಲ ಬನ್ರಿ, ಏನಾಯ್ತಲ್ಲ ಕೈ ಪಟಾಕಿ ಬಾಕ. ಏನಿಲ್ಲ, ನಿನ್ಗೆ ತರಿಸೋದಿಲ್ಲ, ಕಷ್ಟಪಟ್ಟು ಮಾಡ್ಕೊ. ಗೈಸ್ ನಿಸರ್ಗ ಅವರು ಬರಲ್ವಂತೆ, ಕೇಕ್ ಕಟ್ ಮಾಡಿ ಕಟ್ಟಿದಾಗ ಬಂದಿರೋದು. ಗೈಸ್ ಅವ್ರ ಪಿ ಜಿ ಅವರೆಲ್ಲ ಗೈಸ್ ಹಂಗೂ ಹಿಂಗೂ ಹೆಂಗೋ ಫೋರ್ಸ್ ಮಾಡಿ ನಿಸರ್ಗ ಅವ್ರು ಬರ್ತಾವ್ರೆ. ಬಲೆ ಮಚ್ಚ ಬಾ ಇಲ್ಲ ಬಂದ್ರಲ್ಲ ಬಾ, ಹೆಂಗಿದ್ರು ಬಾ, ಬನ್ನಿ ಅಣ್ಣ ಎಲ್ಲರೂ ಹಾಕಲ್ರಿ ಹೀಗೆ ಬರ್ತಾಳೆ ಹಿಂಗೆ ಫುಲ್ ನಿಂತು ನೋಡ್ತಾರ ನೋಡಿ ಹುಡುಗಿರೆಲ್ಲ. ಏನಾಗಲ್ಲ ಬಿಡ್ರಿ. ಮಚ್ಚ ಯಾರ ಡಿಕೆ ಇದ್ರಲ್ಲ, ಡಿಕೆ ಅಜ್ಜಿ ಮಾಡ್ತಿರ್ತ ಮುಂದೆ ಎಲ್ಲ ನೀವು ಹ್ಯಾಪಿ ಬರ್ಡೇ ಬಲೂನ್ ಎಲ್ಲ ಯಾಕ್ರಿ ಹಿಂಗ್ ಹೋಯ್ತದವು. ಕೇಕ್ ಎತ್ಕೋಬೇಕ್ಲಿ ಮುಂದೆ ಕರಲ್ಲ ಇಲ್ಲಿ ಬಲೂನ್ ಹೊರ್ಕೊ ಹೋಯ್ತಾವೆ ಇಲ್ಲಿ. ಹೆಂಗಿತ್ತು ಕೇಕ್ ಇಲ್ಲ, ಕೇಕ್ ಇಲ್ಲ, ಗೈಸ್ ಹ್ಯಾಪಿ ಬರ್ತ್ಡೇ ಮಾದೇವಕ್ಕ ಅಂತ ಒಂದು ಕೇಕ್ ಮಾತ್ರ ಒಂದು ಬರ್ಸಿರ ಅಷ್ಟೇ. ಬನ್ನಿ ಒಳಗಿನ ತೆಗಿಯದ
ಗೇಸ್ ಬರ್ತಡೇ ಹಿಂಗೂ ಸೆಲೆಬ್ರೇಟ್ ಮಾಡ್ಬೋದಾ? ಅಷ್ಟೇ ತೆಗಿ ಹಿಂಗ್ ತೆಗಿ ಇಲ್ಲಿ ಇಟ್ಕೊಂಡು ಹಿಂಗ್ ತೆಗಿಬೇಕು. ಓಕೆ ತೆಗೀರಿ ತೆಗೀರಿ. ಇದು ಬಾಹುಬಲಿ ಫಿಲಲ್ಲೇ ಇಲ್ಲ ಹಂಗಲ್ಲ. ಇನ್ನೊಂದ್ಸತಿ ಸ್ವಲ್ಪ ಬಿಲ್ಡಪ್ ಅಲ್ಲಿ ತೆಗಿಬೇಕು. ಹೂನಾರ ಹಾಕೋಬೇಕು. ಹಾಕಲ್ರಿ ವಾ ಇರು ಹಸ್ಬಿಡ್ತೀನಿ. ಸೈಡ್ ಹಸ್ಬಿಡ್ತೀನಿ ಇರು. ಅದು ಸ್ಟ್ರಕ್ ಐತೆ. ಇರು ಸಾದ್ಮೇಲೆ ಆ ಕಡೆ ತಿರ್ಕೊಂಡ್ ತೆಗೀರಿ. ಆ ಕಡೆ ತೆಗಿ ಹೂವ ನನ್ಗೂ ಹ್ಯಾಪಿ ಮಹೇಂದ್ರ ಬಾಹುಬಲಿ ಮೇಲಿಂದಾನೆ ಚಪ್ಪಾಳೆ ಹೊಡಿತಾರೆ. ಹ್ಯಾಪಿ ಬರ್ಡೇ ಟು ಕಟ್ ಮಾಡ್ಬೇಕು. ಗೊತ್ತಿಲ್ಲ ಅದ್ರಲ್ಲೇ ಮಾಡ್ಬೇಕು. ಮತ್ತೆ ಅದ್ರ ತಗೋಬಾ ಕ್ಯಾಮ್ರಾನ. ಹೆಂಗಿತ್ತು ಬರ್ತಾಳೆ? ಒಂದು ನಿಮ್ಗೆ ಹ್ಯಾಪಿ ಬರ್ತಾಳೆ. ಒಂದು ಸೆಕೆಂಡ್ ಹ್ಯಾಪಿ ಬರ್ತಾಳೆ. ಬರ್ತಾಳೆ ಸೆಲೆಬ್ರೇಷನ್ ಹೆಂಗೈತೆ ಬರ್ತಾಳೆ? ನಾವು ಯಾರಿಗೂ ಗೈಸ್ ನಂದು ಇದೇ ಫಸ್ಟ್ ಟೈಮ್ ಈ ತರ ಬರ್ತಾಳೆ ಸೆಲೆಬ್ರೇಟ್ ಮಾಡ್ತಿರೋದು. ಯಾವ ಹುಡುಗಿಗೂ ವಿಜಯ್ ಗುಳೆ ನಂಗೆ ಚಾಕ್ಲೇಟು ಎಲ್ಲ ಇದ್ರಲ್ಲಿ ಕಟ್ ಮಾಡ್ರಿ. ಬಾಯ್ ಸರ್ ಅಣ್ಣ ಬನ್ನಿ ಸುಧಾಣ ಅಷ್ಟಮಿ ಹೋಗಮ್ಮ, ನಿಂಗೋಸ್ಕರನೇ ಕೇಕ್ ತಂದಿರೋದಂತೆ. ನಮ್ಗೆಲ್ಲ 1/4 kg ಮುಗ್ದಾಗೋದು. ನೀನು ಒಬ್ಳಿದ್ಯಾ ಅಂದ್ಬಿಟ್ಟು 3/4 kg ಎಕ್ಸ್ಟ್ರಾ ತರಿಸಿರೋದು ನಾವು. ಮಾದೇವಕ್ಕ ಫುಲ್ ಫೇಮಸ್. ನಾಳೆಯಿಂದ PG ಮಕ ಹೆಂಗ್ ಓದ್ಕೊ ಬರೋಲ್ಲ ಕಾಣಿ ಕಣಪ್ಪ. ನಾವಾಗಿರಿ ಈ ತರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಸ್ಕೊತಿರ್ಲಿಲ್ಲ. ಎಲ್ಲ ಅಂಗಡಿ ಮುಚ್ಚಿಬಿಡೋದು. ಅಂಗಡಿನ ಮುಚ್ಚಿಬಿಟ್ಟು ತೆಗಿರೋದು. ಹೋಗಿ ನೀವು ಅದು ಫ್ರೇಮ್ ಪೈಪ್ ಕದ್ದಿರೋದು. ಡಿಪ್ರೆಷನ್. ವಿಜಯ್ ಬಾ. ಸರಿ ಹೆಂಗೈತೆ ಬರ್ತಾಳೆ? ಹೆಂಗ ಅನ್ಸ್ತು? ಎಕ್ಸ್ಪೆಕ್ಟ್ ಮಾಡಿದ್ದೆ ಪಟಾಕಿ ಹೊಡೆದಿದ್ರ ಇದೆಲ್ಲ ಸರಪದು ಫ್ಲೆಕ್ಸ್ ಮಾತ್ರ ನಮ್ಮ 3 ಜನದ್ದು. ಇವರೇ ಫುಲ್ ಕಾಸೆಲ್ಲ ಫ್ಲೆಕ್ಸ್ ಎಲ್ಲ ಸಕ್ಕತ್ ಇಷ್ಟ ಆಯ್ತು. ಇವ್ ಟ್ರೀಟ್ ಒಂಚೂರು ಇಷ್ಟ ಆಗ್ಲಿಲ್ಲ. ಏನೋ ಯಾವ ಮಟ್ಟಕ್ಕೆ ಫೋಟೋ ಹಾಕ್ಸೋ ನೋಡಿ. ಏನ್ ಅನ್ಸ್ತು? ಶಾಕ್ ಆಯ್ತಾ? ಸ್ಟೈಲಿಶ್ ಆಗಿರೋದು. ಅಮ್ಮಯ್ಯ ತೆಗ್ಬಿಡೋದು ಒಂದು ಖುಷಿ ಆಯ್ತು ನನ್ನ ಮನ್ಸಿನ. ಬಿಡ ತೆಗ್ಬಿಟ್ಟು ಅವ್ರ ಕಾಲೇಜ್ ತಕ್ಕ ಬೇಡ ಬಿಡು. ಮಿಡ್ ನೈಟ್ ಅಲ್ಲಿ ನಾನು ಯಾವತ್ತೂ ಈ ತರ ಯಾರು ಬಂದು ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಎಲ್ರು ಯಾಕೆ ಕಳ್ತಿದ್ದೀರಾ? ಅಯ್ಯೋಲೋ ಕಣ್ಣೊಳಗಡೆ ಇದೋಗ್ಬಿಡ್ತಿರೋ. ನಾವೆಲ್ಲ ಇಮೋಷನಲ್ ಆಗ್ಬಿಟ್ಟು ಎಲ್ಲದಕ್ಕಿಂತ ಅಜೀಬ್ ಏನಂದ್ರೆ ನನ್ನ PG ಗರ್ಲ್ಸ್ ಎಲ್ರು ಬಂದ್ಬಿಟ್ಟು ಆಚೆ ನೋಡ್ತಾರ. ನೋಡುವ ಅವ್ರಿಗೆಲ್ಲ ತಗೋ ನೋಡಿರೋದಕ್ಕೆ ಟ್ರೀಟ್ ಅವ್ರಿಗೆ. ನೀವು ಚಿನ್ಕಳಿ ಅಂತ ಹೇಳ್ತಲ್ಲ ಕಳ ಎತ್ಕೊಳ್ತೀನಿ ಇಟ್ಕೊಡಿ ಅಂತ ಕೇಕ್ ಮುಡ್ಕಲ್ಲ ನೋಡಿ ತಿನ್ಕೋಬೋದು. ಎಲ್ರಿಗೂ ನನ್ನ ಮನಸ್ಸಿನ ಥ್ಯಾಂಕ್ ಯು ಏನಿಲ್ಲ ನಡಿ ಪಾರ್ಟಿ. ಎಲ್ರು ವಿಶ್ ಮಾಡ್ಬಿಡಿ ಹ್ಯಾಪಿ ಬರ್ತ್ಡೇ ಅಂತ. ಹ್ಯಾಪಿ ಬರ್ಡೇ ಟು ಆಡಲ್ಲ ಮುಗ್ದೈತಕ್ಕಲ್ಲ. ಅಷ್ಟೇ ಕಟ್ಔಟ್ ಮಾತ್ರ ಸೈಕ ಕಾಣಿಸ್ತೈತೆ ಗೈಸ್. ಕಾರ್ ಈ ಕಡೆ ನಿಲ್ಸಿ, ಈ ಕಡೆ ಕಟ್ಔಟ್ ನಿಲ್ಸವಿ. ಮೇಲ್ಗಡೆ ಅವ್ರು PG ಅಲ್ಲಿ ನೋಡಿ ಎಷ್ಟು ಹುಡುಗಿರು ನಿಂತ್ಕೊಂಡು ನೋಡ್ತವ್ರೆ ಅಂತ. ಹೋ ಇಡೀ PGನೇ ಇದೈತೆ. ಅವರು ಚಪಾಪ ಅವ್ರ ಫೇಸೇ ಕಾಣಿಸ್ತಾ ಇಲ್ಲ ಕಣ್ಬಾ. ಬನ್ನಿ ಎಲ್ಲರೂ ಒಂದು ತಮ್ಮನೇ ಫೋಟೋ ತಗೊಂಡು. ಕಟೌಟ್ ಹಾಕ್ಸಿದ್ ಏನಂತ? ಕಟೌಟ್ ಹಾಕ್ಸಿರೋದು ಏನಂತ? ಸಕ್ಕತ್ ಬೇಜಾರಾಯ್ತು. ತೆಗಿಸ್ಬಿಡು ಸರ್ ಪ್ಲೀಸ್. ಏಕೆ? ಯಾರು ಹಿಂಗ್ ಅಜೀಬ್ ಮಾಡಿ ಇವೆಲ್ಲ ತೆಗಿಯೋದು ಆರ ಮೀಸೇನು ತಂದಿದ್ದು ಅದೊಂದು ಅಂಟಿಸಿಲ್ಲ ಅಷ್ಟೇ. ಅದೊಂದು ಅಂಟಿಸ್ಬಿಡ್ಬೇಕಾಗಿತ್ತು. ಸಖತ್ ಖುಷಿ ಆಯ್ತು ನಿಜವಾಗ. ಪಟಾಕಿ ಎಲ್ಲ ಹೊಡೆದಿ ನಂಗೆ ಎಷ್ಟೊಂದು ಕೈಯಲ್ಲಿ ಹೊಡೆದಾಕ್ಬಿಟ್ಟಿರೋದು ಪಟಾಕಿ. ಸರಿ ಆಯ್ತು ತೆಗ್ದ್ಬಿಡೋದು. ಯಾಕೆ ತೆಗ್ದಾಕ್ಬಿಟ್ರೆ ನಿಮ್ ಕಾಲೇಜ್ ಅಲ್ಲಿ ಹುಡುಗಿರು ಟೀಚರ್ಸ್ ಎಲ್ಲ ಓಡಾಡ್ತಾರೆ. ಬಿಡು ಆಯ್ತು ನಾಳೆ ಸಂಜೆ ನಿನ್ ತಮ್ಮಯ್ಯ ಬೇಡ. ನೀನ್ ಬೇಡ ನಾಳೆ ತೆಗ್ಬಿಡ್ತೀನಿ ನಾಳೆ ತೆಗ್ಬಿಡ್ತೀನಿ. ಬೇಡ ಮುಗಿಯೋರ್ಗು ಕಟೌಟ್ ಹಾಕಿರೋದ ಚೆನ್ನಾಗಿತ್ತಾನೆ. ಅಷ್ಟಮಿ ಚೆನ್ನಾಗೈತಾನೆ. ನಿಂದ ಹಾಕ್ಸಿಲ್ಲ ಅಂತ ಬೇಜಾರ ಅಳ್ಬೇಡ. ಪಕ್ಕದಲ್ಲಿ ನಿಮ್ದು ಸಣ್ಣದೊಂದು ಹಾಕ್ಸ್ಬಿಟ್ಟು ನಿನ್ನ ಸುದ್ದಿನ ಹಾಕಿಸ್ಬಿಡ್ತೀನಿ ಬೇಕಿದ್ರೆ. ನಿಮ್ದು ಇನ್ಸೈಡ್ ಹಾಕಿರೋದು ಖುಷಿ ಆಯ್ತಲ್ವಾ? ಅಲ್ಲೇ ಮುಚ್ತಾ ಇಲ್ಲ ಅಣ್ಣ.
ನಿಮ್ಮ ಒಬ್ರದ್ದು ಮಿಸ್ ಆಗ್ಬಿಡೋದು ಈ ನನ್ನ ಮಕ್ಳು ಹಾಕಿರೋದು ಬೇಜ ಮಾಡ್ಕೊಂಡು ಅನ್ಕೊಳ ತೆಗಿಯಲ್ಲ ಗುಳಿನ ಮಚ್ಚ ನೀನ್ ಇನ್ಸ್ಟಾ ಐಡಿಗೆ ಎಷ್ಟು ರಿಕ್ವೆಸ್ಟ್ ಬರ್ಬೋದು ನಂದು ಹಾಕಿಸಿಲ್ಲ ಕಣಪ್ಪ ಅಲ್ಲಿ ಮಗನೇ ಅಲೋನ್ ವಿಜಿ ಅಂತ ಹಾಕ್ಸ್ಬಿಟ್ಟು ಅಲೋನ್ ವಿಜಿ ಅಂತ ಹಾಕ್ಸ್ಕೊಂಡವನೆ ಅಲ್ಲಿ ಲುಕ್ ನೋಡೋದು ಮಾದೇವಕ್ಕನ ಲುಕ್ಕ ಅಕ್ಕ ಬುಡಕ ಇರ್ಲಿ ಇವತ್ತವ್ರೆ ನಾವೇ ಬಂದು ಕ್ಲೀನ್ ಮಾಡ್ಬಿಡ ಇರ್ಲಿ ಬಿಡು ಚೆನ್ನಾಗೈತೆ ಬಿಡ್ರಿ ಆಯ್ತು ಬಿಡ್ರಿ ಆಯ್ತು ನೋಡ್ತೀನಿ ಮುಜುಗರ ಬಿಟ್ಬಿಟ್ಟು ಜಿಮ್ ಮಾಡ್ಬಿಡಿ ಕಣ ಸಾಕು ಇಷ್ಟೆಲ್ಲ ಯಾರು ಮಾಡ್ತಾರೆ ಹೇಳು ಈ ತರ ಅಜ್ಜಿಬು ಗೈಸ್ ನಾನು ಎಷ್ಟು ಚೆನ್ನಾಗಿರ್ತೀನಿ ನನ್ನ ಅಜೀಬ್ ಮಾಡಿ ಪೆಂಗುನ್ ತರ ಮಾಡೋದೇ ಇವ್ರುಗಳು ಗೈಸ್ ವಿಜಿ ಏನಂತವನೆ ಅಂದ್ರೆ ಬಡ್ಡಿ ಮಗಂದು ಅಲ್ಲಿಂದ ಮೂರೇ ರಿಕ್ವೆಸ್ಟ್ ಬಂದ್ಬಿಟ್ರೆ ಹುಡುಗಿರಿಂದ ನಾಳೆನೆ ನನ್ನ ಸ್ವಂತ ದುಡ್ಡಲ್ಲಿ ನಾನೇ ಇನ್ನೂ ಒಂದು 5 ಕಟೌಟ್ ಮಾಡ್ಸಿ ಹಾಕ್ಬಿಡ್ತೀನಿ ಅಂತ ಓಡಿಸ್ತಾರೆ 3 ಜನ ಸೇರ್ಕೊಂಡು ಗೈಸ್ ಬರ್ತಡೇ ಅಂತೂ ಸಿಕ್ಕಾಪಟ್ಟೆ ಸಾಕಾಗಿತ್ತು ಅನ್ಕೊಳ್ರಿ ಒಂಥರ ಇಷ್ಟ ಆಯ್ತು ಮತ್ತೆ ನಿಂಗೆ ಅನ್ಸು ಇದೇ ಫಸ್ಟ್ ಟೈಮ್ 12 ಗಂಟೆಗೆಲ್ಲ ಹಿಂಗ್ ಬಂದ್ಸಲ ನಾನು ಯಾರೋ ಒಬ್ರು ನಾವೇ ಸೆಲೆಬ್ರೇಟ್ ಮಾಡಿರೋದು ಇದೆ ಫಸ್ಟ್ ಹೊಸ ನಿಂಗೆ ಬ್ಯಾನರ್ ಫಸ್ಟ್ ಫೋಟೋ ಹಾಕ್ಸಿರೋದಿದೆ ಫಸ್ಟ್ ಟೈಮ್ ಇದು ಹೆಂಗಿದೆ ಹೊಸ ನಂಗೆ ಖುಷಿ ಆಯ್ತು ಬಟ್ ಆದ್ರೆ ಅವಳ ಬೇಜಾರಾಗ್ಬಿಟ್ಟದ ಮಾತೆ ಗೈಸ್ ಇವಾಗ ಏನಾದ್ರೆ ಇವಾಗ ತಿರ್ಗಾ ವಾಪಸ್ ಅಟ್ಟಿಗೆ ಹೋಯ್ತಿದ್ದೋ ಇವಾಗ ತಿರ್ಗಾ ವಾಪಸ್ ಹೋಯ್ತಾವಿ ಎಂತಕಂದ್ರೆ ಅವ್ರು ಕಟೌಟ್ ಬಿಚ್ತಾ ಇರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸೊ ಬಿಚ್ತವ್ರ ಇಲ್ವಾ ಅಂತ ನೋಡ್ಕೊ ಬರಕ್ಕೆ ಅಂದ್ಬಿಟ್ಟೆ ಹೋಯ್ತಾವೆ ಮಚ್ಚ ಬಿಚ್ತಾ ಇರ್ತಾಳೆ ಕಟ್ಯಾ ಯಾಕೋ ಬಿಚ್ತಾ ಇರ್ತಾಳೆ ಹೇಳಿದ್ದೇನೆ ಬೆಳಿಗ್ಗೆ ಗೈಸ್ ಗೂಳಿಗೆ ಆಲ್ರೆಡಿ ಒಂದು ಹುಡುಗಿ ರಿಕ್ವೆಸ್ಟ್ ಬಂದೈತೆ ವಿಜಿಗೂ ಬಂದೆ ಚೆನ್ನಾಗಿಲ್ಲ ಕಣಂತ ಅದಕ್ಕೆ ನನ್ನ ಮಕ್ಳು ಇಗ್ನೋರ್ ಮಾಡ್ತವ್ರೆ ನನಗೆ ಬಂದಿಲ್ಲ ಕಣ ನಡಿ ಆಯ್ತು ಏ ಬಾಮಚನ್ ಗೈಸ್ ಇವಾಗ ಇಸ್ರಾರ್ನ ಡ್ರಾಪ್ ಮಾಡಕ್ಕೆ ಅಂತ ಅನ್ಬಿಟ್ಟು ಬಂದವಿ ಆದ್ರೆ ಅವರು ಇಸ್ರಾರ್ ಅವರ ಫ್ಯಾಮಿಲಿಲಿ ಇಸ್ರಾರ್ ಅವ್ರ ಅಕ್ಕನ ಮನೆ ಇದು ಅವ್ರ ಫ್ಯಾಮಿಲಿ ಏನೋ ಬಾಗ್ಲು ತೆಗಿತಲ್ವಂತೆ ಅದಕ್ಕೆ ಫೋನ್ ಮೇಲೆ ಫೋನ್ ಟ್ರೈ ಮಾಡ್ತಾವನೆ ಅವ್ನು ರ್ಯಾಪಿಡೋ ಮಾಡಿ ಕಳಿಸ್ತಿಲ್ಲ ಗೈಸ್ ಇವಾಗ ಟೈಮ್ ಆಗೋದಲ್ಲ 12 ಗಂಟೆ ಮೇಲೆ ಆಗೈತಲ್ಲ ಸೊ ಅದಕ್ಕೋಸ್ಕರ ನಾವೇ ಹಂಗೇನಿಲ್ಲ ನಾನೇ ಬಿಟ್ಕೊಟ್ಟೆ ಗೈಸ್ ಒಟ್ಟಿಗೆ ಬಂದು ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿದ್ವಿ ಅನ್ಕೊಳ್ಳಿ ನೈಟ್ ಊಟನೇ ಮಾಡಿಲ್ಲ ನಾವು ಇವತ್ತಿನ ವಿಡಿಯೋ ಮುಗಿಸ್ತೀನಿ ವಿಡಿಯೋಸ್ ಆಗಿದೆ ಬಂದಿದ್ದೆ ವಿಡಿಯೋಸ್ ಆಗಿದ್ರೆ ಒಂದು ಪ್ರೀತಿ ತುಂಬ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ